ನಮಸ್ಕಾರ. ಹಲಸು ಮೇಳಕ್ಕೆ ತಪ್ಪದೇ ಬರಬೇಕು. ಎಲ್ಲಿ ಅಂತ ಅನ್ಕೊಂಡಿದ್ದೀರಾ? ಮೂಡಬಿದ್ರೆಯಲ್ಲಿ ನಡೀತಿರುವಂತಹ ಬೃಹತ್ ಹಲಸು ಮೇಳ 8, 9, 10 ಮೂಡಬಿದ್ರೆಯಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ನೀವಿದ್ರೆ ಆಯಿತು. ಇಲ್ಲಿ ಬೇರೆ ಬೇರೆ ಕರ್ನಾಟಕದಿಂದ ಮಾಡುವಂತಹ ಸ್ವಉದ್ಯೋಗಿಗಳು ಬರ್ತಾ ಇದ್ದಾರೆ. ಅದಲ್ಲದೆ ನಿಮ್ಮ ಮನೆಯಲ್ಲಿ ಮಾಡದೇ ಇರುವಂತಹ ಹಲಸು ತಿಂಡಿಗಳನ್ನು ನೀವು ಇಲ್ಲಿ ತಿನ್ನಬಹುದು. ಅದೇ ರೀತಿ 9ನೇ ತಾರೀಕಿಗೆ ಭಜನಾ ಸಪ್ತಸ್ವರ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಅದೇ 10ನೇ ತಾರೀಕಿಗೆ ವಾಯ್ಸ್ ಆಫ್ ಬೆದ್ರ ಮತ್ತು ಅಡುಗೆ ಸ್ಪರ್ಧೆಗಳು ಪ್ರಾರಂಭ ಆಗ್ತದೆ. ಇದಕ್ಕೆ ಕೂಡ ಎಲ್ಲ ಮೂಡಬಿದ್ರೆಯ ಸ್ಥಳೀಯ ವೀಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೀವೊಬ್ಬರೇ ಅಲ್ಲ, ನಿಮ್ಮ ಕುಟುಂಬದವರನ್ನು ಕರ್ಕೊಂಡು, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ನಮ್ಮ ಬೃಹತ್ ಹಲಸು ಮೇಳಕ್ಕೆ ಬನ್ನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಮೂಡಬಿದ್ರೆಯ ನಾಗರಿಕ ಬಂಧುಗಳೇ, ದಿನಾಂಕ 8, 9, 10 ರಂದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮೂಡಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯ ಕೃಷಿ ಸಿರಿ ವೇದಿಕೆಯಲ್ಲಿ ಬೃಹತ್ ಹಲಸು ಮೇಳ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿಕೊಂಡು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳ ಜೊತೆಗೆ ವಿವಿಧ ಸ್ಟಾಲ್ಗಳು ಬೇರೆ ಬೇರೆ ಕಡೆಯಿಂದ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಎಲ್ಲರೂ ಈ ಒಂದು ಹಲಸು ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹಲಸು ಮೇಳವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಪವರ್ ಫ್ರೆಂಡ್ಸ್ ವತಿಯಿಂದ ಮತ್ತು ಆಯೋಜಕರ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ತೆ, ನಾನು ಬೆಣಕವೆಣ್ಸಿಂದ ಗಣೇಶ್ ಶೆಟ್ಟಿ ಅಂತೇಳಿ ಉಡುಪಿಯಿಂದ. ನಮ್ಮ ಬೇರೆ ಬೇರೆ ಭಾಗದಲ್ಲಿ ಹಲಸು ಮೇಳನ ಆಯೋಜನೆ ಮಾಡ್ತಿದ್ದೀವಿ. ಇಲ್ಲಿ ಲೋಕಲ್ ಮೂಡಬಿದ್ರೆಯ ಸಂಘಟನೆಗಳ ಸಹಕಾರದಿಂದ ಇಲ್ಲಿ ನಾವು ಮೇಳ ಮಾಡ್ತಾಯಿದ್ದೀವಿ. ಪವರ್ ಫ್ರೆಂಡ್ಸ್ ಬೆದ್ರ ಹಾಗೆ ಇನ್ನಿತರ ನಮ್ಮ ವಂಶಿ ಇವೆಂಟ್ಸ್ ಹಾಗೆ ಇನ್ನಿತರ ಸುಮಾರು ಸಂಘಟನೆಗಳು ಸಪೋರ್ಟ್ ಮಾಡ್ತಿದ್ದೀವಿ. ಈ ಹಲಸು ಮೇಳದ ಸ್ಪೆಷಲ್ ಏನಂತ ಹೇಳಿದರೆ, ನಮ್ಮ ಆಳ್ವಾಸಲ್ಲಿ ಮಾಡೋ ಎಲ್ಲ ಮೇಳಗಳು ಕೂಡ ಯಶಸ್ವಿ ಆಗುತ್ತೆ. ಹಾಗೆ ನಮ್ಮ ಮೇಳ ಆಳ್ವಾಸ್ ನಮ್ಮ ಮೋಹನವಾಡ ಸಹಕಾರದಿಂದ 80ಕ್ಕಿಂತ ಹೆಚ್ಚು ಸ್ಟಾಲ್ಗಳು ಬರ್ತಾ ಇದೆ. ಅದರಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಪಾಂಡಿಚೇರಿಯ ಹಲಸು 40-45 kg ಇಟ್ಟಿರುತ್ತೆ, ಅಂಥ ದೊಡ್ಡ ದೊಡ್ಡ ಹಲಸುಗಳು, ಹಾಗೆ ತುಮಕೂರು ಭಾಗದ ಹಲಸುಗಳು, ಹಾಗೆ ಕೇರಳದ ಅಲೈಪಿಯಿಂದ 70ಕ್ಕಿಂತ ಹೆಚ್ಚು ಹಲಸಿನ ತಿಂಡಿ ತಿನಿಸುಗಳು ಮಾಡ್ತಾಯಿದ್ದಾರೆ ಅವರು. ಅದರಿಂದ ಬಿಸ್ಕೆಟ್ ಆಗಿರ್ಬೋದು, ಅದರಿಂದ ಕೇಕ್ ಆಗಿರ್ಬೋದು, ಇನ್ನಿತರ ವೆರೈಟಿ ಚಿಪ್ಸ್ ಆಗಿರ್ಬೋದು, ಅಥವಾ ವೆರೈಟಿ ಐಟಮ್ಸನ್ನು ಬರ್ತಾ ಇದೆ. ಹಾಗೆ ನಮ್ಮ ಇಲ್ಲೇ ಕಾರ್ಕಳ ಸಾಣೂರಿಂದ ಹಲಸಿನ ಉತ್ಪನ್ನಗಳು ತಿಂಡಿ ತಿನಿಸುಗಳು ಮಾಡುವಂಥ 20ಕ್ಕಿಂತ ಹೆಚ್ಚು ತಿಂಡಿ ತಿನಿಸುಗಳು, ಮೊಳಕ ಆಗಿರ್ಬೋದು, ಆಮೇಲೆ ಬೇರೆ ವಿಭಿನ್ನ ಉತ್ಪನ್ನಗಳು, ಹಾಗೆ ಹಲಸಿನ ಉತ್ಪನ್ನ ಮಾವಿನ ಹಣ್ಣು ರಾಮನಗರದಿಂದ ಬರ್ತಾ ಇದೆ. ಹಾಗೆ ಇನ್ನಿತರ ಸ್ವದೇಶಿ ಉತ್ಪನ್ನಗಳು, ನಮ್ಮ ದೇಶಿ ಉತ್ಪನ್ನಗಳು ಕೂಡ 70ಕ್ಕಿಂತ ಹೆಚ್ಚು ಸ್ಟಾಲ್, ಇಳ್ಕಲ್ ಸಾರಿ ಆಗಿರ್ಬೋದು, ಹೆಗ್ಗೋಡು ಖಾದಿ ಆಗಿರ್ಬೋದು, ಅಥವಾ ಮಣ್ಣಿನ ಐಟಮ್ ಆಗಿ ನರ್ಸರಿ ಗಿಡಗಳಾಗಿರ್ಬೋದು, ಎಲ್ಲ ಬಗೆಯ ಗಿಡಗಳು, ಹೂವಿನ ಗಿಡಗಳು, ನಮ್ಮ ಇದು ತರಕಾರಿ ಬೀಜಗಳು, ಎಲ್ಲ ವೆರೈಟಿಗಳು ಕೂಡ ಸಿಗುತ್ತೆ. ಇಲ್ಲಿ ಬಂದರೆ ಕಂಪ್ಲೀಟ್ ಮನೆಗೆ ಏನು ಬೇಕು ಹಲಸು ಉತ್ಪನ್ನಗಳ ಜೊತೆಗೆ ಕಂಪ್ಲೀಟ್ ನಮ್ಮ ಸ್ವದೇಶಿ ಉತ್ಪನ್ನಗಳ ಸಣ್ಣ ಸಣ್ಣ ವ್ಯಾಪಾರಸ್ಥರು, ನುರಿತ ವ್ಯಾಪಾರಸ್ಥರು, ಯಾಕೆಂದರೆ ಅದರಲ್ಲಿ ಅವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಬರ್ತಾರೆ. ಅವರ ಉತ್ಪನ್ನಕ್ಕೆ ನಿಮ್ಮ ಸಹಕಾರ ಇರಲಿ. ಮೂಡಬಿ ಸುತ್ತಮುತ್ತ ಭಾಗದ ಎಲ್ಲ ಜನ ಕೂಡ ಬಂದು ನೀವು ಈ ವಿಡಿಯೋಗಳನ್ನು ಪ್ರಚಾರ ಮಾಡಿ, ಶೇರ್ ಮಾಡಿ, ನಮ್ಮ ಒಂದು ಮೇಳಕ್ಕೆ ಸಹಕಾರ ನೀಡಿ. ಯಾಕೆಂದರೆ ಸ್ವದೇಶಿ ಉತ್ಪನ್ನಗಳ ನಾವು ಜಾಸ್ತಿ ಯೂಸ್ ಮಾಡಿದಾಗ ನಮ್ಮ ದೇಶದ ಬೆಳವಣಿಗೆ ಯೂಸ್ ಆಗುತ್ತೆ, ನಮ್ಮ ಉದ್ಯೋಗ ಸೃಷ್ಟಿ ಆಗುತ್ತೆ, ಹಲವು ಜನರಿಗೆ, ನಮ್ಮಂಥ ಸಾವಿರಾರು ಜನರಿಗೆ ಉದ್ಯೋಗ ಸಿಗುತ್ತೆ. ದಯವಿಟ್ಟು ಸಹಕಾರ ಮಾಡಿ. ಹಾಗೆ ನೀವು ಒಂದು ನಿಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಕೂಡ ಸಹಕಾರ ಕೊಡ್ತಾ ಇದೆ. ನೀವು ಕೂಡ ನಾಳೆ ಬಂದು ನಮ್ಮ ಉದ್ಘಾಟನಾ ಕಾರ್ಯಕ್ರಮ ಬನ್ನಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.